ಎರಡನೇದು, ಇಲ್ಲಿ 3 ಕಂಪನಿಗಳಿಗೆ KIDB ಅವರು ಸುಮಾರು 9 ಬೇರೆ ಬೇರೆ ಬೆಲೆಗಳನ್ನು ಕಟ್ಟಿದ್ದಾರೆ. 9 ಬೇರೆ ಬೇರೆ ಬೆಲೆಗಳನ್ನು ಕಟ್ಟಿದ್ದಾರೆ. ಜಿಲ್ಲಾ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಒಂದು ಕಂಪನಿಗೆ, ಒಂದು ಕೈಗಾರಿಕಾ ಘಟಕಕ್ಕೆ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಎಂಥದೇ ಜಮೀನಿರಲಿ, ಅದು ಯಾವ ಸ್ವರೂಪದ್ದೇ ಜಮೀನಿರಲಿ, ಆ ಜಮೀನುಗಳಿಗೆ ಒಂದೇ ರೀತಿಯ ಬೆಲೆಯನ್ನು ಕಟ್ಟೋದು ನ್ಯಾಯ ಅಂತೇಳಿ ಎತ್ತಿ ಹಿಡಿದಿದೆ. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ಸುಪ್ರೀಂ ಕೋರ್ಟು, ಹೈಕೋರ್ಟು ಎರಡೂ ಎತ್ತಿ ಹಿಡಿದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟು ನಾವು ಸ್ಪಷ್ಟವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಕೈಗಾರಿಕಾ ಮಂತ್ರಿಗಳಿಗೆ ಮತ್ತು ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ, KIDB CEOಗೆ ಎಲ್ಲರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನೀವು ಸುಪ್ರೀಂ ಕೋರ್ಟು ಮತ್ತು ಹಲವು ಹಂತದ ನ್ಯಾಯಾಲಯಗಳು ಏನು ತೀರ್ಪನ್ನು ಕೊಟ್ಟಿದ್ದಾವೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಇದು ತೀರ್ಪಿನ ಉಲ್ಲಂಘನೆ ಆಗ್ತದೆ. ಅದರ ಮೇಲೆ ನಾವು ಕೋರ್ಟಿಗೆ ಹೋಗಬೇಕಾಗುತ್ತೆ. ಅದನ್ನು ಸರಿಪಡಿಸ್ಕೊಡಿ ಅಂತೇಳಿ ಪುನಃ ನಾವು ಮನವಿ ಪತ್ರವನ್ನು ಕೂಡ ಅವ್ರಿಗೆ ಕೊಟ್ಟಿದ್ದೀವಿ. ಈ ವಿಷಯವನ್ನು ಕೂಡ ಮೊನ್ನೆ ಮೀಟಿಂಗಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ. ಮೂರನೇದು ನಾವು ಹೇಳಿದ್ದೇನಂತ ಹೇಳಿದ್ರೆ, KIDB ಇವತ್ತು ಕೈಗಾರಿಕಾ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ತೊಡಗೋದ್ರ ಬದಲು ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಶುರು ಮಾಡಿದೆ. ರಿಯಲ್ ಎಸ್ಟೇಟ್ ಮಾಡೋಕ್ಕಲ್ಲ, ಕೈಗಾರಿಕೆ ಯಾವುದನ್ನ KIDBಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಅಂಶವನ್ನು ಕೂಡ ನಾವು ಅವ್ರ ಗಮನಕ್ಕೆ ಪದೇ ಪದೇ ತರ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ, ಆರ್ಸೆಲರ್ ಮಿತ್ತಲ್ಗೆ ಅಂತೇಳಿ ಏನು ಭೂ ಸ್ವಾಧೀನ ಮಾಡಿದೆ, ಆ ಭೂ ಸ್ವಾಧೀನ ಮಾಡಿದರೆ ಅದನ್ನು ಇವತ್ತು ಬೇರೆ ಬೇರೆ ಕಂಪನಿಗಳಿಗೆ ತುಂಡು ತುಂಡುಗಳಾಗಿ ಮಾರಾಟ ಮಾಡುವಂಥ ದಂಧೆಯನ್ನು ಮಾಡ್ತಾ ಇದೆ. KIDB ಕಾನೂನು ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟು ಸೆಕ್ಷನ್ 28(4) ಏನು ಹೇಳ್ತದಂದರೆ, ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಸ್ವಾಧೀನ ಮಾಡಲಾಗ್ತದೋ, ಅಂದರೆ ಆರ್ಸೆಲರ್ ಮಿತ್ತಲ್ ಕೈಗಾರಿಕಾ ನಿರ್ಮಾಣಕ್ಕಾಗಿ ಏನು ಜಮೀನನ್ನು ಸ್ವಾಧೀನ ಮಾಡಲಾಗಿದೆ, ಅದೇ ಉದ್ದೇಶಕ್ಕೆ ಅದನ್ನು ಬಳಸಬೇಕು ಅಂತೇಳಿ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ. KIDB ಕಾಯ್ದೆನೇ ಹೌದು. ಅಂದರೆ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಯಾವ ಕೈಗಾರಿಕೆಯ ನಿರ್ಮಾಣಕ್ಕೋಸ್ಕರ ನೀವು ಸ್ವಾಧೀನ ಮಾಡಿದಿರೋ ಅದೇ ಉದ್ದೇಶಕ್ಕಾಗಿ ಅದನ್ನು ಬಳಸಬೇಕು ಅಂತ ಹೇಳ್ತದೆ. ಅದಕ್ಕೆ ಕಾನೂನು ಕಾಯ್ದೆ ಇದೆ. ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂತ ನೀವು ಯಾವ ನಿರ್ದಿಷ್ಟವಾದಂಥ ಕೈಗಾರಿಕೆಗೆ ನೋಡಿ, ಇಲ್ಲಿದೆ, ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಈ ಯಾವುದೇ ಭೂಮಿಯನ್ನು ಅದೇ ಅಲ್ಲಿಲ್ಲ, ಅಲ್ಲಲ್ಲ, ಸ್ಪಷ್ಟ ಇದೆ. ಆರ್ಸೆಲರ್ ಮಿತ್ತಲ್ ಸ್ಟೀಲ್ ಕೈಗಾರಿಕೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ಇಲ್ಲ ಅಲ್ಲ